ಏನು ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಡಂದು ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ನಾ ಹೇಳಿದೆ, ಅವರು ಅದನ್ನ ಹೇಳಿದರು. ಒಬ್ಬರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಲಿಲ್ಲ. ಕೊಡ್ತಾನೆ ಇವತ್ತು ಕೊಡಂದ್ರೆ ಇವತ್ತು ಕೊಟ್ಟೆ. ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗ ನಿಮಗೆ ನಿಜವಾಗ್ಲೂ ಒತ್ತಡ ಹಾಕಿದ್ರೆ ಅಂತ ನೀವು ಸ್ವ ಇಚ್ಛೆಯಿಂದ ಕೊಟ್ಟರೆ ಸಾಕು. ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ ನಾವು. ಪರೋಕ್ಷವಾಗಿ ಒತ್ತಡ ಹಾಕಬೇಕು. ಒತ್ತಡ ಅಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡಬೇಕಾದ್ರೆ ಕೊಟ್ಟಬಿಟ್ಟು. ಎಲ್ಲ ರಾಜಕಾರಣದಾಗ ಹೆಚ್ಚು ಕಡೆ ಆಗ್ತಿರ್ತಾವ, ಅವನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಎಲ್ಲರಿದ್ದಾಗ ಮತ್ತು ಅದರ ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ದೀವಿ ಇಷ್ಟ. ಅಂತ ಮಾಡಿದ್ದೆ. ಮತ್ತು ಅವ್ರಿಗೆ ಏನು ತಿಳಿತೇನೋ ಅವರು ಅಧ್ಯಕ್ಷರಿದ್ದರು, ಅವರು ಇದ್ದರು. ಇವತ್ತು ಕೊಡ್ರಿ ಅಂದ್ರು, ಇವತ್ತು ಕೊಟ್ಟೆ. ಸರ್, ಕರ್ನಾಟಕ ಇತಿಹಾಸದಲ್ಲಿ ಸಭಾಪತಿ ಮತ್ತೆ ಅಸೆಂಬ್ಲಿ ಎರಡೂ ಕಡೆ ಏಕಕಾಲದಲ್ಲಿ ಪ್ರೊಟೆಂ ಸ್ಪೀಕರ್ ನೇಮಕಾತಿ ಮಾಡುವ ಇತಿಹಾಸ ಇದು ಫಸ್ಟ್ ಟೈಮ್ ಸರ್. ಇದು ಇಂಡಿಯಾ ಕರ್ನಾಟಕ ಇರ್ಬೋದು, ನನಗೆ ಗೊತ್ತಿಲ್ಲ. ಇಂಡಿಯಾ ಆಗಿದೆ ಸರ್, ಇರ್ಬೋದು, ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾವಾಗೂ ಪ್ರೊಟೆಂ ಚೇರ್ ವಂಶರೇ ಇದ್ರು. ಅಸೆಂಬ್ಲಿ ನನಗೆ ಗೊತ್ತಿಲ್ಲ. ಯಾವಾಗಾರು ಕೊಡುದಲ್ಲ, 14ನೇ ತಾರೀಕು ಕೊಡುದು, ಇವತ್ತು ಕೊಟ್ಟಿವಿ. ನಿನ್ನೆ ಕೊಡ್ತಿದ್ವಿ. ಕೊಡುದನ್ನು ತೀರ್ಮಾನ ಆಗ್ಬಿಟ್ಟಿದ್ದಲ್ಲ, ಯಾವಾಗ ಕೊಟ್ಟು ಏನಾದ್ರು 4 ದಿವಸ ನೋಡ್ರಿ. ನಾನು ಅದ್ರ ಬಗ್ಗೆ ಯಾವುದಕ್ಕೂ ಏನು ಹೇಳೋದು, ಅದು ಅವರವ್ರಿಗೆ ಕಾನ್ಶಿಯಸ್ ಬಿಟ್ಟದ್ದು. ನನ್ನ ಡ್ಯೂಟಿ ಅವ್ರು ಏನಂದ್ರೆ, ನಾನು ಒಬ್ಬ ಸಭಾಪತಿಯಾಗಿ ಮುಖ್ಯಮಂತ್ರಿಗಳು ಕೇಳಿದಾಗ ಮುಖ್ಯಮಂತ್ರಿಗೆ ಗೌರವ ಕೊಟ್ಟು ಕೊಡಬೇಕಾದ್ರೆ ಕೊಟ್ಟಿದ್ದೀನಿ ಇಷ್ಟ. ಸದನದಲ್ಲಿ ಏನಾಗುದಿಲ್ಲ, ಅದು ಮಾಮೂಲಿ ಇರ್ತೈತಿ. ಸದನದಲ್ಲಿ ಏನಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರ ಅಲ್ಲಿ ಮಾತಾಡ್ತಾರ. ಅವಿಶ್ವಾಸ ನಿರ್ಣಯ ಮಂಡಿದಾಗ ಅವ್ರು ಮಾತಾಡೋದಕ್ಕೆ ಮೊದಲು ರಾಜೀನಾಮೆ ಕೊಟ್ಟು ಬಿಡ್ತೀನಿ, ಮುಗಿದೋಗಿತ್ತು. ನಮಗೇನು ಇನ್ನೊಬ್ಬರ ಕಡೆ ಮಾತಾಡಿಸ್ಕೊಳ್ಳುವಂತ ಅವಶ್ಯಕತೆ ಬರಂಗಿಲ್ಲ. ಮತ್ತು ನಾನು ಎಲ್ಲೂ ಮಾತಾಡಿಸ್ಕೊಂಡಿಲ್ಲ. ನಾನು ಮಾತಾಡೋಕ್ಕಿಂತ ಮೊದಲ ಅವ್ರಿಗೆ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗಿತ್ತು. ಸಹಜ ಅನ್ನಿಸ್ತಿದೆ. ಯಾವಾಗಾದ್ರೂ ಒಬ್ಬ ಅಧಿಕಾರದಾಗ ಇದ್ದಂತ ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಮನುಷ್ಯಗೆ ನೋವಾಗ್ತಿದೆ. ನಾನು ಮನುಷ್ಯ ಸ್ವಲ್ಪ ಬೇಸರ ಆಗ್ತಿದೆ. 2 ದಿವಸ ಅಧಿಕಾರದಾಗಿದ್ದೀವಪ್ಪ, ಒಮ್ಮಿಂದ ಮೇಲೆ ಇದೇನು ಟರ್ಮ್ ಮುಗಿಯುವಾಗ ಬೇರೆ, ಮುಗಿಕ್ಕಿಂತ ಮಧ್ಯದಲ್ಲಿ ಆದಾಗ ಒಮ್ಮೆ ಸಹಜ ಮನುಷ್ಯನ ಗುಣ ಬೇಸರ ಆದಂಗೆ ನನಗೂ ಬೇಸರ ಆಗೈತಿ. ಇಷ್ಟ ತಪ್ಪೇನಿಲ್ಲ. ಏನೋವರ ಅದು ಲೆಟರ್ ರಾಜೀನಾಮೆ ಕೊಡಂದ್ರು ಕೊಟ್ಟೆ. ಅವ್ರೇನ್ ಮಾಡ್ತಾರ ಮುಂದೆ ಗೊತ್ತಿಲ್ಲ. ಏನ್ ಮಾಡ್ತಾರ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟದ್ದು, ಸರ್ಕಾರ ಬಿಟ್ಟಿದ್ದು. ಸರ್, ತಾವು ಉಪಸಭಾಪತಿ ಅವ್ರಿಗೆ ಉಲ್ಲೇಖ ಮಾಡಿ ಪತ್ರ ಬರ್ತಿರೋದು, 15 ಪತ್ರ ಕೊಟ್ಟಿರುವಂತದ್ದು. ಉಪಸಭಾಪತಿ ಅವ್ರಿಗಿಲ್ಲ, ಅದು ಯಾವ ತರ ಸ್ಯಾಂಕ್ಟಿಫಿಕ್ ಇದೆ ಸರ್? ಅದು ಏನಂದ್ರೆ ನಿಯಮ ಏನೈತಂದ್ರೆ, ಯಾವಾಗದು ರಾಜೀನಾಮೆ ಕೊಡಬೇಕಾದ್ರೆ ಉಪಸಭಾಪತಿಗೆ ಕೊಡಬೇಕು. ಉಪಸಭಾಪತಿ ಇರ್ದಿದ್ರು ಸಹಿತ ಅಡ್ರೆಸ್ ಅವ್ರಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ತಗೊಂಡು ಹೋಗ್ತಾರ, ಹೋಗಿ ಗವರ್ನರ್ ಅಪ್ರೂವಲ್ ತಗೊಂಡು ಬರ್ತಾರ. ಗವರ್ನರ್ ಅದನ್ನು ಅಕ್ಸೆಪ್ಟ್ ಮಾಡ್ತಾರ. ಅದು ರೂಲ್ ಹಂಗದು. ಉಪಾಧ್ಯಕ್ಷ ಇರಲಿ ಇರದೇ ಇರಲಿ, ಅವರ ಜಾಗ ಖಾಲಿ ಇದ್ದಾಗೂ ಸಹಿತ ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಉಪಸಭಾಪತಿಗೆ ಮಾಡಬೇಕು. ಅದನ್ನ ಕಾರ್ಯದರ್ಶಿ ಅವ್ರು ತಗೋತಾರ. ತಗೊಂಡು ಗವರ್ನರ್ ಕಡೆ ಹೋಗಿ ಗವರ್ನರ್ ಅಪ್ರೂವ್ ಮಾಡಿ ಕಳಿಸ್ತಾರ. ಇದು ಪದ್ಧತಿ ಇದೆ ಯಾವಾಗಾದ್ರೂ. ಸರ್, ತಾವು ಮೊನ್ನೆ ಹೇಳಿದ್ರು ಉಪಸಭಾಪತಿ ಎಲೆಕ್ಷನ್ ಆದ್ಮೇಲೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ, ಆಸ್ ಪರ್ ದ ರೂಲ್ ನಾರ್ಮ್ ಪ್ರಕಾರ ಅದು ಕರೆಕ್ಟ್ ಇತ್ತು. ಈಗ ಸಡನ್ ಆಗಿ ಮುಖ್ಯಮಂತ್ರಿಗಳು ಹೇಳಂತ ನೀವು ಒತ್ತಡ ರಾಜೀನಾಮೆ ಕೊಟ್ಟಿದ್ದು, ಅವರು ಒತ್ತಡ ಹಾಕೋದು ಎಷ್ಟು ಮಾಡ ಸರಿ ಸರ್? ಎಲ್ಲ ನೋಡಿ, ಕೇಳಿದಾಗ ನಾವು ಕೊಡೋದಷ್ಟೇ. ನಮ್ದು ನಾವು ಒತ್ತಡ ಅಂತ ಏನು ಇಲ್ಲ, ಹೇಳಂಗಿಲ್ಲ. ರಾಜೀನಾಮೆ ಕೊಡಬೇಕಂದ್ರು ಇವತ್ತು ಕೊಡಬೇಕಂದ್ರು ಕೊಟ್ಬಿಟ್ಟೆ. 14 ಕೊಡೋದಿತ್ತು, ಅದ್ರ ಬದಲು ಇವತ್ತು ಕೊಡಂದ್ರೆ ಇವತ್ತು ಕೊಟ್ಟೆ. ರಾಜಕಾರಣದಾಗೆಲ್ಲ ನಡೆಯೋರಿ. ರಾಜಕಾರಣದಾಗ ಅವ್ರು ಎದಕ್ಕೆ ಕೇಳಿದ್ರು ನನಗೆ ಗೊತ್ತಿಲ್ಲ. ಇವತ್ತ ಕೊಡಬೇಕಂದ್ರೆ ಇವತ್ತು ಕೊಡು. ಯಾಕೆ ಅವ್ರಿಗೆ ಬಿಟ್ಟದ್ದು, ಯಾಕೆ ಕೊಡಬೇಕಂದ್ರೆ ಗೊತ್ತಿಲ್ಲ. ಕೊಡಬೇಕಂದ್ರೂ ಕೊಡಬೇಕಷ್ಟೇ. ಕೊಟ್ಟಿದ್ದೀನಿ ನಾನು. ಈಗ ಸಂಖ್ಯಾಬಲ ಹೆಚ್ಚು ಕಡಿಮೆ ಆದಾಗಲೇ ನೀವು ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಇಷ್ಟು ವಿಳಂಬ ಯಾಕಾಯ್ತು? ಈ ತರದ ಪರಿಸ್ಥಿತಿಗಳನ್ನು ನೀವೇ ಸೃಷ್ಟಿ ಮಾಡ್ಕೊಂಡ್ರ ಸರ್ಕಾರ ಸೃಷ್ಟಿ ಮಾಡ್ತಾರೆ ಸರ್? ನಾವು ಸೃಷ್ಟಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲಲ್ಲ. ಮಾಮೂಲಿ ನಾವು ಬರುವಂಗೆ ಬಂದಿದ್ದೀವಿ ನಾವು. ಅವ್ರು ರಾಜೀನಾಮೆ ಕೊಡು ಅಂತೇಳಿ ಬಂದಾಗ ಮತ್ತೆ ಅವ್ರು ಕೇಳಿದಾಗ ನಾವು ರಾಜೀನಾಮೆ ಕೊಟ್ಟಿವಿ.